ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ನೀವು ಟೆನ್ಷನ್ ಆಗಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ತಿಕ್ಲದ್ದು ಮಧ್ಯದಲ್ಲಿ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಚಿದ್ಬಿಟ್ಟು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ, ನಿಮಗೆ. ಓಕೆ ಕೇಳಿದ್ರು. ಇವಾಗ ನಮ್ಮ ಟಾಪಿಕ್ನ TN ಸೀತಾರಾಮ್ ಅವರ ಮುಕ್ತ ಸೀರಿಯಲ್ ಥರ ಎಳೆಯೋದು ಬೇಡ. ಪಾಪ ಆಮೇಲೆ ನಿರ್ದೇಶಕರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮ್ಮ ಮಠ ಪಿಕ್ಚರು ಗುರುಪ್ರಸಾದ್ ಅವರು ಇದಾರಲ್ಲ, ಅವರು ಪಿಕ್ಚರು ಸ್ಟಾರ್ಟಿಂಗು ಇಂಟ್ರೋವಲ್ಲು ಎಂಡಿಂಗ್ನ ಹೆಂಗೆ ಪಟಪಟ ಅಂತ ತೋರಿಸ್ಬಿಡ್ತಾರೋ ಹಾಗೆ ನಾವು ಹೆಡ್ಲೈನ್ಸ್ನ ಚಟ ಅಂತ ತೋರಿಸ್ಬಿಡೋಣ ಅಲ್ವೇನ್ರ? ಮತ್ತೆ ಯಾಕೆ ಮಕ್ಕ ನೋಡ್ತೀರಾ? ಪ್ಲೇ ಮಾಡ್ರೆ. APL ಅಲ್ಲ, IPL ಮ್ಯಾಚ್ ಆಡೋರ್ಗೂ ಕೂಡ ಅಕ್ಕಿ ಕೊಡಲ್ವಂತೆ CM ಸಿದ್ದರಾಮಯ್ಯನವರು. ಏನು ಚೌಕಾಸಿನಪ್ಪ. ಈ ಮುಂಚೆ ಅವರು ಶೆಟ್ರಂಗಡಿಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರು ಏನೋ, ನಮ್ಗೆ ಯಾಕೆ ಬೇಕು ಬಿಡಿ, ಬೇರೆ ವಿಷಯಕ್ಕೆ ಹೋಗೋಣ. ವಾಟಾಳ್ ನಾಗರಾಜ್ ಅವರು ಫುಲ್ಲು ರೊಚ್ಚಿಗೆದ್ದು ಬಿಟ್ಟು ಮೆತ್ತಿ 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 ಅಂತ ಶಾಸಕ ಉಮೇಶ್ ಕತ್ತಿ ಮತ್ತು ಸಂಭಾಜಿ ಪಾಟೀಲ್ ಅವರ ಫೋಟೋಗೆ ಮೆತ್ತಿಸ್ತಾವ್ರಂತೆ ಮಸೀನಾ. ಓಕೆ, ಕರ್ನಾಟಕವನ್ನ 2 ಭಾಗ ಮಾಡಬೇಕು ಅನ್ನೋದೇ ಆದ್ರೆ ನಿಮ್ಯಾನ್ಸ್ ಹಾಸ್ಪಿಟಲ್ನ 2 ಭಾಗ ಮಾಡಬೇಕಂತೆ. ಆಶ್ಚರ್ಯಕರ ಚಿಹ್ನೆ. ಓಕೆ, ಅದು ಯಾಕೆ ಅಂತ ವಾಟಾಳ್ ಅವರೇ ಅವರ ಮಧುರವಾದ ಕಂಠದಿಂದ ಹೇಳ್ತಾರೆ. ಅಲ್ಲಿವರೆಗೂ ಟಿವಿನೇ ಆಫ್ ಮಾಡದೆ ಕಾಯ್ತಾ ಇರಬೇಕಂತೆ. ಇದು ಇವತ್ತಿನ ಹೆಡ್ಲೈನ್. ಓಕೆ, ಈಗ ಶಾದಿ ಭಾಗ್ಯ ಅನ್ನ ಭಾಗ್ಯ ಅನ್ಕೊಂಡು ನಮ್ಮ ಯಡಿಯೂರಪ್ಪನವರು ಒಂದೇ ಸಬ್ನೆ ಅಂತ ಶಂಕ ಉತ್ತಾ ಇದ್ರು. ಅವರು ಶಂಕನ ಊದಿ ಸಿಕ್ಕಾಬಟ್ಟೆ ಸುಸ್ತು ಮಾಡ್ಕೊಂಡ್ಬಿಟ್ಟವ್ರೆ. ನನಗೆ ಯಾರು ಸಪೋರ್ಟ್ ಮಾಡೋರು ಇಲ್ವಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಅವರು ಕಂಪ್ನಿ ಕೊಡೋಕ್ಕೆ ಅಂತ ಜಾಕ್ಟೆ ಹಿಡ್ಕೊಂಡು ಇನ್ನೊಬ್ರು ಎಂಟ್ರಿ ಆಗ್ಬಿಟ್ಟಿದ್ದಾರೆ. ಅದು ಡಿಫ್ರೆಂಟ್ ಗೆಟಪ್ನಲ್ಲಿ. APL ಕಾರ್ಡ್ವರೆಗೂ ಅಕ್ಕಿ ಕೊಡಿ, ನಿಮ್ಮ ಗಂಟೆನೂ ಹೋಯ್ತದೆ ಅಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸುವರ್ಣಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಆಂಟಿ. ನೀವು ತಪ್ಪು ತಿಳ್ಕೊಬೇಡಿ, ನಮ್ಮ ರಿಪೋರ್ಟ್ರು ಆಂಟಿ. ಹೇಳಿ ಆಂಟಿ, ನಿಮ್ಮ ಸುಂದರವಾದ ಕನ್ನಡದಲ್ಲಿ ಕೇಳಿಸ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ವರಿಸೆ ಆಂಟಿ. ನಿಮ್ಮ ಥ್ಯಾಂಕ್ಸ್ನ ಪಕ್ಕಕ್ಕಿಡಿ. ಈಗ APL ಅವ್ರಿಗೂ ಕೂಡ ಅಕ್ಕಿ ಕೊಡಿ ಅಂತ ಬೋರ್ಡ್ ತಗಲಾಕೊಂಡು ಶಂಕ ಉತ್ಕೊಂಡು ಜಾಕ್ಟಿನ ಪಾರಿಸ್ಕೊಂಡು ಸದನದೊಳಗಡೆ ಎಂಟ್ರಿ ಕೊಟ್ಟು ಕ್ವಾಟ್ಲೆ ಕೊಡ್ತಾರೋ ಅಂತಲ್ಲ, ಅವ್ರ ಕತೆ ಏನು ಹೇಳಿ. ಅಯ್ಯೋ ವೈರಸ್ಸೇ, ಅದು ಬೋರ್ಡ್ ಅಲ್ಲ, ಅದೇ ಅವ್ರ ಕಾಸ್ಟ್ಯೂಮು. ಹೌದು. ಈಗ ನಮ್ಮ ಯಡಿಯೂರಪ್ಪ ಅವರು ಶಾತಿ ಪಾಕ್ಯ ಅಣ್ಣ ಪಾಕ್ಯ ಅಂತ ರೋಡ್ಲಿ ಪ್ಯಾನರ್ಗಳೆಲ್ಲ ಹಾಕಿಬಿಟ್ಟಿದ್ದಾರೆ ನೋಡಿ, ಪ್ಯಾನರು. ಆ ಪ್ಯಾನರ್ ಎಲ್ಲ ಕಿತ್ತುಕೊಂಡು ಟೈಲರ್ ಹತ್ರ ಹೋಗ್ಬಿಟ್ಟು ಇವರು ಸರಿಯಾದ ಅಳತೆನೂ ಕೂಡದೆ ಚೆನ್ನಾಗಿ ಒಳಸ್ಕೊಂಡ್ಬಿಟ್ಟಿದ್ದಾರೆ ಕುರ್ತಾ. ಆ ಕುರ್ತಾನ ಹಾಕಿಕೊಂಡು ಬಂದು ಬಿಟ್ಟಿದ್ದಾರೆ. ಹೌದಾ? ಸಖತ್ತಾಗಿ ಝೂಮ್ ಹಾಕಿದ್ರೆ ಆಂಟಿ. ಮತ್ತೆ ಬಿಡ್ತೀನಿ ನಾನು. ಒಂದೊಂದ್ಸತಿ ಸಖತ್ತಾಗಿ ವರ್ಕ್ ಮಾಡುತ್ತೆ ನಿಮ್ಮ ಕಿಡ್ನಿ. ಮೋಸ್ಟ್ಲಿ ಇದು ನಮ್ಮ ಯಡಿಯೂರಪ್ಪನವ್ರ ಐಡಿಯಾನೇ ಇರಬೇಕು. ಈಗ ನಮ್ಮ ಯಡಿಯೂರಪ್ಪನವರ ಗುರಿ ಎಲ್ಲಿಗೆ ಬಂದು ತಲುಪ್ತು? ಡೌರಿ ಭಾಗ್ಯ, ಶಾದಿ ಭಾಗ್ಯ. ವೈರಸ್ಸೇ ತಲುಪೋ ಲೆವೆಲ್ಲೇ ಕಾಣಿಸ್ತಾ ಇಲ್ಲ. ಇವರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿಬಿಟ್ಟು ನಮ್ಮ ಸಿದ್ದರಾಮಯ್ಯ ಅವ್ರ ಚೋಪಿಂದ 50,000 ರೂಪಾಯಿ ಮುಯ್ಯ ಮಾಡಿಸ್ಬಿಟ್ಟು ಕರ್ನರಿ ಊಟ ಮಾಡಬೇಕು ಅಂತ ಕುಂತು ಬಿಟ್ಟಿದ್ದಾರೆ. ಅದೇ ಅವ್ರ ಕುರಿ. ಓಹೋ, ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಮನೆ ಕಟ್ಟಿಸಿ ಇವ್ರ ಹೆಸರಲ್ಲಿ ಗೃಹ ಪ್ರವೇಶ ಮಾಡ್ಕೋತಾರಂತ. ಹೌದು, ಒಂಥರ ಹಂಗೆ ಇರ್ಬೋದು ವೈರಸ್. ಆಂಟಿ, ಈ ಬ್ಯಾನರ್ನಲ್ಲೇ ಕುರ್ತಾ ಹೊಲ್ಸ್ಕೊಂಡು ಬಂದಿದ್ರಂತಲ್ಲ ಕ್ವಾಟ್ಲೆ ಕೊಡಕ್ಕೆ, ಅವ್ರದ್ದೇನಂತೆ ಕತೆ? ದಟ್ ಈಸ್ ಓನ್ಲಿ ಪಬ್ಲಿಸಿಟಿ ಪರ್ಪಸ್. ಆ ವಿಷಯ ನನಗೆ ಮುಖ್ಯ ಅಲ್ಲ. ಈ ಸಿದ್ದರಾಮಯ್ಯ ಅವರು IPL ಮ್ಯಾಚ್ ಬಗ್ಗೆ, APL ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಬಲು ಮುಖ್ಯ. ಹೌದು, ಇದು ಮುಖ್ಯ. ಇದನ್ನೆಲ್ಲ ಕೇಳ್ಕೊಂಡು ನಮ್ಮ CM ಸಿದ್ದರಾಮಯ್ಯನವರು ಏನೂ ಕೊಂಡ್ರು ಕೊಡದೆ ನಿದ್ದೆ ಮಾಡ್ತಾ ಇದ್ರ. ಅಯ್ಯೋ, ಸೀಸನ್ ಸ್ಟಾರ್ಟ್ ಆದಾಗಿಂದ ಅವರು ನಿದ್ದೆನೇ ಮಾಡಿಲ್ಲ ಪಾಪ. ಮತ್ತೆ ಊರವ್ರ ಮೇಲೆಲ್ಲ ಕಂಪ್ಲೇಂಟ್ ಹೇಳ್ತಾರೆ, ಅವ್ರು ನಿದ್ದೆ ಮಾಡ್ತಾರೆ, ಇವ್ರು ನಿದ್ದೆ ಮಾಡ್ತಾರೆ ಅಂತ. ಅಯ್ಯೋ ಪಾಪ. ಒಂದ್ ಕಡೆ ಆಯಪ್ಪ, ಇನ್ನೊಂದ್ ಕಡೆ ಈಯಪ್ಪ. ಯಾರಪ್ಪ? ಅದೇಪ್ಪ ಯಡಿಯೂರಪ್ಪ ಪಾಟೀಲಪ್ಪ. ಶನಿ ರಾಹು ಕೇತು ಎಲ್ಲ ಒಂದೇ ಮನೆಯಲ್ಲಿ ಅಟ್ಕಾಯಿಸ್ಕೊಂಡ್ಬಿಟ್ಟವೆ. ಹಿಂಗೆ ಆದರೆ ತುಂಬ ಕಷ್ಟ ಕಂಡ್ರು. ಚಾಮರಾಜನವರು ಬೇರೆ ಹೋಗಿ ಬಂದ್ಬಿಟ್ರು. ಇದ್ರ ಬಗ್ಗೆ ನಮ್ಮ ವಾಟಾಳ್ ನಾಗರಾಜ್ ಅವ್ರನ್ನ ಮಾತಾಡ್ಸೋಣ ಬಿಟ್ರು. ಈಗ ನಮ್ಮ ಸಿದ್ದರಾಮಯ್ಯನವ್ರನ್ನ ಮಾತಾಡ್ಸೋಣ. ಮೊದಲೇ ಅವ್ರಿಗೆ ನಿದ್ದೆ ಇಲ್ಲ, ಮಲ್ಕೊಂಡ್ಬಿಟ್ರೆ ಕಷ್ಟ. ಆಂಟಿ, ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಸೇಫಾಗಿ ಹೋಗಿ ಮನೆಗೆ ಸೇರ್ಕೊಳ್ಳಿಪ್ಪ. ಯಾಕೆ ವೈರಸ್ಸೇ? ಅದು ನಮ್ಮ ವಾಟಾಳ್ ನಾಗರಾಜ್ ಅವರು ಸಾಂಬಾರ್ಜಿ ಅವರ ಶವಯಾತ್ರೆ ಮಾಡ್ತಾ ಇದ್ದಾರೆ.
ಅವರೇನಾದರೂ ಆನ್ ದ ವೇ ರೋಡ್ನಲ್ಲಿ ಸಿಕ್ಬಿಟ್ಟು ನಿಮ್ಮ ಕೈಗೆ ಬಾವುಟನ ಕೊಟ್ಬಿಟ್ಟು ಜೇಬಿಗೆ ಚಿತ್ರಾನ್ನದ ಪ್ಯಾಕೆಟ್ನ ತುರುಕ್ಬಿಟ್ಟು ಅವ್ರ ಪಾರ್ಟಿಗೆ ಸೇರಿಸ್ಕೊಂಡ್ಬಿಡ್ತಾರೆ ನೋಡೋ, ಅದಕ್ಕೆ ಪಾರ್ಟಿ ಓಕೆ, ಅದು ಚಿತ್ರಾನ್ನ ಪಾರ್ಟಿ ಯಾಕೆ, ಪೊಂಗಲ್ ಪಾರ್ಟಿ ಇದ್ರೆ ಓಕೆ, ಅಲ್ಲಿವರೆಗೂ ನಾನಿಲ್ಲಿ ಯಾಕೆ. ಓವರ್ ಟು ಸನ್ನೈ ಸ್ಟುಡಿಯೋ. ಥ್ಯಾಂಕ್ ಯು ಆಂಟಿ. ಬನ್ನಿ ಈಗ ನಮ್ಮ ರಾಜ್ಯದ CM ಅಂತ ಅನಿಸ್ಕೊಂಡು ಫೇಮಸ್ ಆಗಿರೋ ನಮ್ಮ ಸಿದ್ದರಾಮಯ್ಯನವ್ರನ್ನ ಮಾತಾಡ್ಸೋಣ. ಪಾಪ ನಮಸ್ಕಾರ ಸಿದ್ದರಾಮಯ್ಯನವರೇ. ನಮಸ್ಕಾರ ಕಣ್ರಿ. ಆನಂದ ಆಯ್ತದೆ ನಿಮ್ಮ ಜೊತೆ ಮಾತಾಡ್ಬಿಟ್ಟು. ಇಷ್ಟು ದಿನವೇ ಆ ಸದನದಲ್ಲಿ ಅವರ ಮಾತುಗಳನ್ನ ಕೇಳಿಸ್ಕೊಂಡು ನಮ್ಮ ಕಿವಿಗಳೆಲ್ಲ ತೂತಾಗ್ಬಿಟ್ಟಿತ್ತು. ಆ ತೂತ್ ಚೆಕ್ ಮಾಡೋಕ್ಕೆ ನೀವು ಬೆರಳಾಕೊಳ್ಳೋದು ಕಿವಿಗೆ? ಹೂ ಕಣ್ರಿ, ಅದು ಸಾಲದು ಅಂದ್ಬಿಟ್ಟು ಈ ಯಡಿಯೂರಪ್ಪ ಬೇರೆ ಬಂದು ನಮ್ಮ ಜೊತೆಗೆ ಜಗಳಕ್ಕೆ ನಿಂತ್ಕೊಬಿಟ್ಟಿದ್ರು. ಅವ್ರ ಜೊತೆ ಗುದ್ದಾಡಿ ನನಗೆ ಮೈಕೈ ಎಲ್ಲನೂ ಬಂದ್ಬಿಟ್ಟಿತ್ತು. ಈಗ ನಿಮ್ಮ ಜೊತೆ ಮಾತಾಡ್ತಾವ್ ನೋಡಿ, ಹುಸಿ ರಿಲೀಫ್ ಆಗುತ್ತೆ ನೋಡಿ. ಮ್ಯಾಟ್ರು ಹೀಗಿರುವಾಗ ನೀವು BP-ನ ಜಾಸ್ತಿ ಮಾಡಿಕೊಂಡು ಅವಾಗ ಕೈ ಎತ್ಕೊಂಡು ಹೋಗ್ಬಾರ್ದು. ಏನು ಮಾತು ಅಂತ ಆಡ್ತಾ ಇದ್ದೀರಿ? ನಾನೇ ಅವಾಗ್ರಿ ಕೈ ಎತ್ಕೊಂಡು ಹೋಗಿದ್ದೆ? ನಾನು CM ಕಣ್ರಿ. ಈಗೆಲ್ಲ ಕೈ ಎತ್ಕೊಬಿಟ್ರೆ ನೀವು ಮೀಡಿಯಾದವ್ರು ಸುಮ್ಮನೆ ಬಿಟ್ಬಿಟ್ಟಾರಿಯಾ ನೀವು? ಆ ಕ್ಯಾಮ್ರಾವ ತಂದ್ಬಿಟ್ಟು ಜೂಮ್ ಹಾಕಿ ತೋರಿಸ್ತಾ ಇರ್ತೀರಿ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಆ ಎದುರುಗಡೆ ಇರೋರೆ ಕೈ ಎತ್ತ ಗಂಟ ಕಾಯ್ಕೊಂಡಿದ್ದೆ. ಗೊತ್ತಾಯ್ತಾ? ಸೂಪರ್. ಈಗ ಯಾರು ಕೈ ಎತ್ಕೊಂಡು ಬಂದಿದ್ರು ಅಂತ ನೀವು ಹೇಳ್ತಾ ಇರೋದು? ಏನ್ರಿ ಮಾತಾಡ್ತಾ ಇದ್ದೀರಿ? ನೀವು TVಯರ್ ಆಗಿದ್ಕೊಂಡು ನನ್ನೇ ಪ್ರಶ್ನೆ ಕೇಳೋದಾ? ಯಾಕೆ TVಲಿ ಬಂದಿದ್ದ ನೋಡಿಲ್ವ ನೀವು? ಓ, ಸೂರ್ಯನ್ಗೆ ಟಾರ್ಚಾ? ಮತ್ತೆ ಸಿದ್ದರಾಮಯ್ಯಂಗೆ ಟವಲ್ಲ ಎಲ್ಲ ಕಣ್ರಿ, ನೋಡ್ಲಿಲ್ವ ನೀವು TVನಾಗೆ? ಆ ಯಡಿಯೂರಪ್ಪ ನನ್ನ ಮೇಲೆ ನುಗ್ಗು ಬರ್ತಾರೆ ಕಣ್ರಿ, ಮ್ಯಾಲೆ ನುಗ್ಗು ಬರ್ತಾರೆ. ಏನಂತ ಆಂಟಿಕ್ ಪೀಸ ನೀವು? ಅಲ್ಲ, ಬಾವಿ ಒಳಗೆ ಮುದ್ರಕ ಕೂತಿದ್ರು, ಥ್ರಿಲ್ಲರ್ ಬಂಜು ಥರ ಮ್ಯಾಕೆ ಎಗರ್ಕ ಬರ್ತಾರೆ ಫೈಟ್ ಮಾಡೋಕ್ಕೆ. ದೊಡ್ಡ ಹೀರೋ ಅನ್ಕೊಬಿಟ್ಟವ್ರು ತಮ್ಮನ್ನು ತಾವೇ. ಓಕೆ, ಅವರೆಲ್ಲ ಹೀರೋ ಅನ್ಕೊಂಡ್ಬಿಡ್ಲಿ ಬಿಡಿ, ನೀವು ಯಾಕೆ ವಿಲನ್ ಥರ ಲುಕ್ ಕೊಡ್ತಾ ಇದ್ರಿ ಅವಾಗ? ನೋಡ್ರಿ, ನಾವೇನಿದ್ರು ಈ ಲುಕ್ಕಲ್ಲೇ ಆಟ ಆಡೋದು ಯಾವಾಗಲೂ. ನಿಮಗೆ ಗೊತ್ತಲ್ವಾ? ಅಕಸ್ಮಾತ್ ನಮಗೆ ತಲೆ ಕೆಟ್ಬಿಟ್ಟು ಈ ಲುಕ್ ಏನಾದ್ರು ಶಿಫ್ಟ್ ಆಗ್ಬಿಟ್ಟು ಹಣೆ ಮೇಲಿರೋ ಇನ್ನೊಂದು ಕಣ್ಣು ಓಪನ್ ಆಗ್ಬಿಟ್ರೆ ಲುಕ್ಕೋಗಕ್ಕೆ ಏನು ಇರೋಲ್ಲ. ಪಕ್ಕೆ ಮುರಿದ್ಬಿಟ್ಟು ಪಕ್ಕಕ್ಕೆ ಕೂರಿಸ್ತಾ ಇರೋದೆ. ಅರ್ಥ ಮಾಡ್ಕೊಳಕ್ಕೆ ಹೇಳಿ. ಅಂಥ ದುಸ್ಸಾಹಸಕ್ಕೆಲ್ಲ ಕೈ ಹಾಕೋಕೆ ಹೋಗ್ಬೇಡಿ, ಆಮೇಲೆ ನಮ್ಮ ಕಣ್ಣಲ್ಲೇ ನೋಡೋಕ್ಕಾಗಲ್ಲ ಅಲ್ವೇನ್ರ? ಹೌದು, ಹೋಗ್ಲಿ ಬಿಡಿ ಆ ವಿಷಯ. ಈಗ APL ಕಾರ್ಡ್ ಅವ್ರಿಗೂ ಅಕ್ಕಿ ಕೊಡಿ ಅಂತ ನಮ್ಮ ಯಡಿಯೂರಪ್ಪನವ್ರ ಜೊತೆ ಬ್ಯಾನರ್ನಲ್ಲಿ ಕುರ್ತಾ ಹೋಲಿಸ್ಕೊಂಡ್ರು ಅಂಕಲ್, ಅವರು ಬಾವುಟ ಹಾರಿಸ್ತಾ ಇದ್ದಾರೆ. ಯಾಕೆ ಈ IPL ಆಡ್ತಾರೆ ನೋಡಿ, ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಡಿ. ಅವ್ರಿಗೂ IPL ಕಾರ್ಡ್ ಅಂತ ಮಾಡಿಸ್ಬಿಟ್ಟು ಸೀಲ್ ಹೊಡೆದ್ಬಿಟ್ಟು ಸೀಲ್ ಗಟ್ಟಲೆ ತುಂಬ ಕಳಿಸ್ಬಿಡ್ತೀವಿ. ಈ ಕೆಲಸ ನೋಡೋಕೆ ಹೇಳ್ರಿ ಅವ್ರಿಗೆ. ಕಾಮಿಡಿ ಸಿದ್ದಿ, ನೀವು ಚೆನ್ನಾಗಿ ಕಾಮಿಡಿ ಮಾಡ್ತೀರಪ್ಪ. ನಾನಲ್ರಿ ಕಾಮಿಡಿ ಮಾಡ್ತಾ ಇರೋದು, ಅವರು ಅಲ್ಲ. ಇವ್ರು ಹೇಳ್ತಾರಲ್ಲ ಎಲ್ಲ ವರ್ಗದವ್ರಿಗೆ ಅಕ್ಕಿ ಕೊಟ್ಬಿಡಿ ಅಂದ್ಬಿಟ್ಟು. ಎಲ್ಲಿಂದ ತಂದು ಕೊಡೋದ್ರಿ? ಏನು ನಮ್ಮ ಮನೇಲಿ ಆಯ್ತಾ ತಂದು ಕೊಟ್ಬಿಡೋಕ್ಕೆ? ಆಮೇಲೆ ಇವ್ರು ಹೇಳ್ತಾವ್ರಲ್ಲ ಈ ಶಾದಿ ಭಾಗ್ಯ, ಅಕ್ಕಿ ಭಾಗ್ಯ, ಇವೆಲ್ಲ ಬರೀ ಪ್ರಚಾರಕ್ಕಷ್ಟೇ ಕಟ್ರಿ, ಪಬ್ಲಿಸಿಟಿ ಗಿಮಿಕ್ ಅಷ್ಟೇ, ತಿಳ್ಕೊಳ್ಳಿ. ವರ್ಷಾನ್ಗಟ್ಲೆಯಿಂದ ನಡೀತಾ ಇರೋದೇ ಅದು. ಇದರಲ್ಲಿ ತಿಳ್ಕೊಳ್ಳೋದೇನು ಬಂತು? ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ ಮೇಲೆ ನನಗೆ ತಿಳಿದು ಬಂದಿದ್ದಿಷ್ಟೇ. ನಿಮ್ಮ ಕಣ್ಣು ತೇಲ್ತಾ ಇದೆ, ನಿಮಗೆ ನಿದ್ದೆ ಬಂದಿದೆ, ನೀವು ಮನೆಗೆ ಹೋಗ್ಬಿಟ್ಟು ಮುಸ್ಕಾಕೊಂಡು ಮಲ್ಕೊಂಬಿಡಿ. ನೋಡಿದ್ರ ಪ್ರಜೆಗಳೇ, ಇದು ಪ್ರಜಾಪ್ರಭುತ್ವ, ಇದು ಉಡೀಸ್, ನಾನು ವೈರಸ್. ನಲ್ಲಿ ಮುಂದೆ ಇದ್ದಿದ್ದಪ್ಪ. ನನಗೆ ಸಿಟ್ಟು ಬರಂಗ್ ಮಾಡ್ತೀರಿ. ಅದು ರಾಜ್ಯ ಜನ ಯಾಕೆ ಇವ್ರು ಸಿಟ್ಟು ಮಾಡ್ಕೊಂತಾರೆ ಅಂತಾರೆ. ನಮ್ಮ ಸಿಟ್ಟು ನೋಡಿಲ್ಲ ನೀವು, ಹೇಳಿದಿರಲ್ವಾ? ಸುಮ್ಮ ಅದರದಿಲ್ಲ ಡೈಲಾಗು ಮಾತ್ರ ಸತ್ಯ ಹರಿಶ್ಚಂದ್ರು. ಇಲ್ಲ, ನೀವು ದೊಡ್ಡ ಸತ್ಯ ಹರಿಶ್ಚಂದ್ರ ಕಣೆ ಹೇಳ್ರಿ. ಹೇಳ್ರಿ ನೀವು ಕೇಳ್ರಿ ಇಲ್ಲಿ, ಕೇಳ್ರಿ ಒಂದ್ ನಿಮಿಷ. ನೀವು ಕೇಳ್ರಿ ಇಲ್ಲಿ. ಇವರೆಲ್ಲ ಹೇಳೋದು ಕೇಳಿಸ್ಕೊಂಡು ನಾವು ಕಿವಿಗೆ ಬೆರಳು ಬಿಟ್ಕೊಳ್ಳೋದೇ ಆಯ್ತು ಬರೀ.